ನೀವು ಎಲ್ಲರೂ ಗೆದ್ದು ಮಂತ್ರಿ ಆಗಿದ್ರೆ ನೀವು ಮಂತ್ರಿ ಆದ ನಂತರ ಗೆಲ್ಲಬೇಕಿತ್ತು. 6 ತಿಂಗಳ ಒಳಗೆ ಒಂದು ಚುನಾವಣೆಯಲ್ಲಿ ಗೆದ್ದು ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡಿ ಉಳಿಸ್ಕೋಬೇಕಾಗಿತ್ತು. ಅವತ್ತಿನ ಸಂದರ್ಭ ಹೇಗಿತ್ತು? ಈಗ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 7ರಲ್ಲಿ 5 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಜನರಲ್ನವ್ರಿಗೆ ಇರ್ತಕ್ಕಂಥ 2 ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮೈನಾರಿಟಿಗೆ ಒಬ್ಬ ಜನರಲ್ ಲಿಂಗಾಯತರಿಗೂ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಸೊ ಅದನ್ನು ಗುರುತಿಸಿ ನಮ್ಮ ಜವಾಬ್ದಾರಿ ನಾನು ಮಾಡಿದರೆ ನಾನು ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ 4 ಸೀಟ್ ಗೆಲ್ಲಲಿಕ್ಕೆ ನಂದಾದಂಥ ಪಾತ್ರ ನನ್ನ ಪ್ರಯತ್ನ ಇತ್ತು. AICCನವರು ಗುರುತಿಸಿ ಮತ್ತು ಅದರ ಜೊತೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯವರು, ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಅವರ ಒಂದು ಚರ್ಚೆದ ಮುಖಾಂತರ ನಮಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಭೂತಪೂರ್ವವಾದಂಥ ಗೆಲುವನ್ನು ಕಾಂಗ್ರೆಸ್ ಕಳೆದ ಬಾರಿಯ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡ್ಬಿಟ್ಟಿತ್ತು. ಎಲ್ಲಿವರೆಗೆ ಅಂತಂದ್ರೆ ಆ ಮ್ಯಾಸಿವ್ ಮೆಜಾರಿಟಿಯ 136 ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಬಿಡಿ, ಮುಟ್ಟೋದಕ್ಕೆ ಕೂಡ ಸೋಕೋದಕ್ಕೆ ಕೂಡ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿತ್ತು. ಆದರೆ 1 ವರ್ಷ ಹೆಚ್ಚು ಕಡಿಮೆ 3 ತಿಂಗಳು 4ನೇ ತಿಂಗಳು ಈಗ ಆರಂಭ ಆಗಿದೆ. ಈ ಸುದೀರ್ಘವಾದಂಥ 16 ತಿಂಗಳುಗಳ ರಾಜ್ಯದ ಆಡಳಿತ ಮತ್ತು ಆಡಳಿತಾತ್ಮಕ ನಡೆಗಳು ಹೇಗಿದೆ? ತೃಪ್ತಿ ಕೊಟ್ಟಿದೆಯಾ ತಮಗೆ ಸಚಿವರಾಗಿ? ಕಾಲ ಬದಲಾವಣೆ ಆದಂಗೆಲ್ಲ ಸಮಸ್ಯೆಗಳು ಭಾಳ ಆಗ್ತಿರ್ತವೆ. ಅದರ ಜೊತೆಯಲ್ಲಿ ರಾಜಕೀಯದ ಪರಿಸ್ಥಿತಿಗಳು ಭಾಳ ಬದಲಾವಣೆ ಆಗ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅನೇಕ ವರ್ಷಗಳು ಕೇಂದ್ರದಲ್ಲಿ ಕೆಲಸ ಮಾಡ್ತು. ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಫೆಡರಲ್ ಸಿಸ್ಟಮ್ನಲ್ಲಿ ಯಾವ ರೀತಿಯಾಗಿ ಸರ್ಕಾರಗಳು ನಡೆಸಬೇಕು ಮತ್ತು ಪಕ್ಷವನ್ನು ಸಹಿತ ಯಾವ ರೀತಿಯಾಗಿ ಸಂಘಟನೆಗಳಾಗಬೇಕು ಮತ್ತು ಜನರಿಗೆ ಅಭಿಪ್ರಾಯ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಎಂಬುದಿತ್ತು. ಈ BJPಯವರು ಇವರು ಅಧಿಕಾರಕ್ಕೆ ಬಂದ ನಂತರ ಅಮಿತ್ ಶಾ ಅವರು ಮತ್ತು ಮೋದಿಯವರು ಅವರ ಪ್ರಯತ್ನಗಳೇ ಇಡೀ ನಮ್ಮ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಿದೆ. ಅವರು ಕೇವಲ ಅಧಿಕಾರ ಬೇಕು, ಅವ್ರಿಗೆ ಸೈದ್ಧಾಂತಿಕವಾಗಿ ಅವ್ರಿಗೆ ಯಾವುದೇ ನಂಬಿಕೆ ಇಲ್ಲ. ಹಾಗಾಗಿ ಸಂವಿಧಾನಬದ್ಧವಾಗಿ ಆರಿಸಿ ಬಂದಿರತಕ್ಕಂಥ ಅನೇಕ ರಾಜ್ಯ ಸರ್ಕಾರಗಳನ್ನು ಅವರು ಆಪರೇಷನ್ ಕಮಲದ ಮುಖಾಂತರ ಇನ್ಕ್ಲೂಡಿಂಗ್ ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿ ಮತ್ತು ಎಲ್ಲ ಕಡೆನೂ ಅವರು ಪ್ರಯತ್ನಗಳು ನಡೆಸಿದರು. ಕೆಲವೊಂದು ಕಡೆ ಮಹಾರಾಷ್ಟ್ರ, ಕರ್ನಾಟಕ ಇಲ್ಲೆಲ್ಲ ಕಡೆ ಅವರು ಯಶಸ್ಸಾದರು. ಸೊ ಇದು ಓಪನ್ ಆಗಿ ಇಡೀ ದೇಶದ ಜನರಿಗೆ ಗೊತ್ತಿದೆ. ಹಣ ಕೊಟ್ಟು ಖರೀದಿ ಮಾಡಿ ಶಾಸಕರು ಸಂವಿಧಾನಬದ್ಧವಾಗಿ ಆಗಿರ್ತಕ್ಕಂಥ ಸರ್ಕಾರಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಬಂದ ತಕ್ಷಣ ಶುರು ಮಾಡಿದರು ಆಪರೇಷನ್ ಕಮಲ ಮಾಡಬೇಕು ಅಂತೇಳಿ. CBIನ ಉಪಯೋಗ ಮಾಡಿದರು, EDನ ಉಪಯೋಗ ಮಾಡಿದರು, ಎಲೆಕ್ಷನ್ ಕಮಿಷನ್ ಅಂತ ಕೆಲವೊಂದು ಕೇಸ್ಗಳಲ್ಲಿ ಪ್ರಯೋಗ ಮಾಡಿದರು. ಈ ರೀತಿಯಾಗಿ ಈ ಸಂಸ್ಥೆಗಳಿಂದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪರಿಸ್ಥಿತಿನೇ ಚಿತ್ರಗೊಳಿಸ್ಬೇಕಂತ ಒಂದು ಪ್ರಯತ್ನಗಳು ಮಾಡಿದರು. ಅವ್ಯಾವು ಸಫಲ ಆಗಲಿಲ್ಲ. ಅನೇಕರನ್ನ ಎತ್ತಿಕಟ್ಟಿ ಸಿದ್ದರಾಮಯ್ಯನವರು ಡ್ಯಾಮೇಜ್ ಮಾಡಬೇಕು, ಸಿದ್ದರಾಮಯ್ಯನವರು ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ವೀಕ್ ಮಾಡಬೇಕು ಅಂತೇಳಿ ಆ ಪ್ರಯತ್ನಗಳು ಮಾಡಿದೆವು.